ಪುರಸಭೆಯ ಎಲ್ಲ ಅಧಿಕಾರಿ ವೃಂದಕ್ಕೂ ಮತ್ತು ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ, ಈಗಾಗಲೇ ಸಿಂದಗಿ ನಗರದಲ್ಲಿ ಈ 842 ಬಾರಿಗೆ ಸಂಬಂಧಪಟ್ಟಂತೆ ಬಾರ್ 2ಗೆ ಸಂಬಂಧಪಟ್ಟಂತೆ 2005ರಿಂದ 2025ರವರೆಗೆ ಸುದೀರ್ಘವಾಗಿ ಪುರಸಭೆ ಮತ್ತು ಸೈಫನ್ ಸಾಬ್ ಖರ್ಜಿಗೆ ಮಧ್ಯೆ ನಡೆದಂಥ ಪ್ರಕರಣಗಳ ಬಗ್ಗೆ AC ಮೇಡಮ್ ಅವರು ಭಾಳ ಬ್ರೀಫ್ ಆಗಿ ಭಾಳ ಸುದೀರ್ಘವಾಗಿ ಈ ಸಭೆ ಮುಖಾಂತರ ತಿಳಿಸಿದ್ದಾರೆ. ಈ ಕೇಸು ಸುಮಾರು 25 ವರ್ಷಗಳಿಂದ ನಿರಂತರವಾಗಿ ನಡ್ಕೋತ ಬಂದಿತ್ತು. ಆದ್ರೆ ಲಾಸ್ಟ್ ಕೊನೆಯ ಹಂತದಲ್ಲಿ ನಾವು ಸುಪ್ರೀಂ ಕೋರ್ಟಿಗೆ ಅಂದ್ರೆ 16/7/2025ಕ್ಕೆ ಈ ಹೈಕೋರ್ಟಿನ ಆದೇಶ ಮತ್ತು ಸಿಂದಗಿ ಸಿವಿಲ್ ಕೋರ್ಟಿನ ಆದೇಶಕ್ಕೆ ತಡೆಯಾಜ್ಞೆ ನೀಡಬೇಕಂತ ಹೇಳಿ ನಾವು ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋದಾಗ ಆ ಅಪೀಲ್ ಸಹಿತ ರಿಜೆಕ್ಟ್ ಆಯಿತು. ರಿಜೆಕ್ಟ್ ಆದ ನಂತರ ಇವತ್ತು ನಮ್ಮ ಪುರಸಭೆ ಮುಖ್ಯಾಧಿಕಾರಿಗಳು ಅಧ್ಯಕ್ಷರು ಕೂಡಿ ಮತ್ತು ಸಿವಿಲ್ ನ್ಯಾಯಾಧೀಶರಿಗೆ ಮನವಿ ಮಾಡಿಕೊಂಡು 2 ಡೇಟ್ಗಳನ್ನು ನಾವು ಮುಂದೂಡಿಸಿದೆವು. ತದನಂತರ ಇವತ್ತು ಮಾನ್ಯ ನ್ಯಾಯಾಧೀಶರ ಒಂದು ಆದೇಶದ ಮೇರೆಗೆ ಇವತ್ತು 9ನೇ ತಿಂಗಳ 8 ಮತ್ತು 9ನೇ ತಾರೀಕಿಗೆ ಕೋರ್ಟಿನ ಆದೇಶದ ಅನುಗುಣವಾಗಿ ಇವತ್ತು ಎಲ್ಲ ಅಧಿಕಾರಿಗಳು ಇವತ್ತು 84 ಅಲ್ಲಿರುವಂಥ 84 ಇವತ್ತು ಶೆಡ್ ಇರ್ಬೋದು, ಪರ್ಮನೆಂಟ್ ಮನೆಗಳಿರ್ಬೋದು, ಆ ಮನೆಗಳನ್ನು ಇವತ್ತು ತೆರವುಗೊಳಿಸಿದ್ದಾರೆ. ತದನಂತರ 9, 10ನೇ ತಾರೀಕಿಗೆ ತೆರವುಗೊಳಿಸಿದ ನಂತರ ಅಲ್ಲಿರುವಂಥ ಫಲಾನುಭವಿಗಳು ಇರ್ಬೋದು, ಅಲ್ಲಿರುವಂಥ ನಿರಾಶ್ರಿತರು ಕಳೆದ ಒಂದು 5-6 ದಿವಸಗಳಿಂದ ನಿರಂತರವಾಗಿ ಇವತ್ತು ಅಂಬೇಡ್ಕರ್ ಸರ್ಕಲ್ನಲ್ಲಿ ತಮ್ಮ ಒಂದು ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಇವತ್ತೇನು ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ, ಆ ಧರಣಿ ಸತ್ಯಾಗ್ರಹಕ್ಕೆ ನಾವು ಅವರ ಬೇಡಿಕೆಗೆ ಇವತ್ತು ಮನ್ನಣೆ ಕೊಡಬೇಕು. ಅವರಿಗೆ ಆದಂಥ ನೋವಿನಲ್ಲಿ ಸಹಿತ ನಮ್ಮ ಆಡಳಿತ ಇರ್ಬೋದು, ಸಾರ್ವಜನಿಕರು ಇರ್ಬೋದು, ಬರೀ ಅಲ್ಲಿ ಇರುವಂಥ 84 ಕುಟುಂಬಗಳಿಗೆ ಅಷ್ಟೇ ನೋವಾಗಿಲ್ಲ, ಇಡೀ ಸಿಂದಗಿಯ ಮತಕ್ಷೇತ್ರದ ಮಹಾಜನತೆಗೆ ಇವತ್ತು ನೋವು ಆಗ್ಯದ. ಯಾಕಂತಂದ್ರೆ ಅವರು ಬಡವರಿದ್ರು, ನಿರಾಶ್ರಿತರಿದ್ರು, ಕೂಲಿ ಕಾರ್ಮಿಕರಿದ್ರು. ಇವತ್ತು ಕೋರ್ಟ್ ಆದೇಶ ಒಂದು ಕಡೆ ಇತ್ತು. ಈ ಕೋರ್ಟ್ ಆದೇಶವನ್ನು ಇವತ್ತು ಮನ್ನಣೆ ಮಾಡ್ಬೇಕಂತೇಳಿ ಇವತ್ತು ಈ ಕಾರ್ಯಾಚರಣೆ ಮಾಡ್ಯದ ಹೊರತು ಇದರಲ್ಲಿ ಯಾರದೇ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ವೈಯಕ್ತಿಕ ಹಿತಾಸಕ್ತಿ ಇದ್ದಿದ್ದಿಲ್ಲ. ತದನಂತರ ಅವರು ಧರಣಿ ಸತ್ಯಾಗ್ರಹ ಪ್ರಾರಂಭ ಮಾಡಿದ್ಮೇಲೆ ನಾವು ಆ ಧರಣಿ ಸತ್ಯಾಗ್ರಹ ಮಾಡುವಂಥ ಒಂದು 4-5 ಜನರ ಜೊತೆ ನಿರಂತರವಾಗಿ ಸಂಪರ್ಕದಾಗಿದ್ದೆವು. ಅವ್ರ ಜೊತೆ ಚರ್ಚೆ ಮಾಡ್ಕೊತಿದ್ದೆವು. ಚರ್ಚೆ ಮಾಡ್ಕೊಂಡು ಬಂದ ಮೇಲೆ ಇವತ್ತು ಆಶ್ರಯ ಸಮಿತಿ ಸಭೆಯನ್ನು ನಾವು ಕರೆದಿದ್ವಿ. ಇವತ್ತು ಅವ್ರಿಗೆ ಒಂದು ಏನಾರ ನಾವು ಪರ್ಯಾಯ ವ್ಯವಸ್ಥೆ ಮಾಡಬೇಕು. ಇದು ನಮ್ಮದೊಂದು ಕರ್ತವ್ಯ ಮತ್ತು ಧರ್ಮ, ಅದ್ರ ಜೊತೆಗೆ ಒಂದು ಮಾನವೀಯತೆ. ಯಾಕಂತಂದ್ರೆ ಸುಪ್ರೀಂ ಕೋರ್ಟದ ಆದೇಶ ಅನುಗುಣವಾಗಿ 84 ಜನರಿಗೆ ನಾವು ಪರ್ಯಾಯವಾಗಿ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಆಶ್ರಯ ಸಮಿತಿ ಒಂದು ವಿಶೇಷವಾದ ಸಭೆಯನ್ನು ಈ ಸಂದರ್ಭದಲ್ಲಿ ಕರೆದಿದ್ದೀವಿ. ಈ ಸಭೆಯಲ್ಲಿ ಇವತ್ತ 2 ರೀತಿ ಯೋಜನೆಗಳಿದ್ದು ನಮ್ಮ ಹತ್ರ. ಒಂದು 24 ಸರ್ವೆ ನಂಬರ್, ಮಾಜಿ ಶಾಸಕರಾದ ಸುಣಗಾರ್ ಅವ್ರ ತೋಟದ ಹತ್ತಿರುವಂಥ 13 ಎಕರೆ ಜಮೀನಿನಲ್ಲಿ ಅವ್ರಿಗೆ ಪ್ಲಾಟ್ ಮಾಡಿಕೊಡ್ಬೇಕು. ಅದ್ರ ಜೊತೆಗೆ ಈಗಾಗಲೇ ಇವತ್ತು ಏನೇ ಆದಂಥ ಅಂತರ್ಗಂಗೆಯ ರಸ್ತೆಗಿರುವಂಥ 10 ಎಕರೆ ಜಮೀನಿನಲ್ಲಿ ಈಗಾಗಲೇ ಪುರಸಭೆ ಹಿಂದಿನ ಆಡಳಿತ ಮಂಡಳಿಯವರು 186 ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಈಗಾಗಲೇ ಹಕ್ಕುಪತ್ರ ವಿತರಣೆ ಮಾಡ್ಯಾರ. ಅಲ್ಲಿ ಉಳಿದಿರುವಂಥ 225 ಇವತ್ತು ನಿವೇಶನಗಳಲ್ಲಿ ಈ 84 ಜನರಿಗೆ ಅಲ್ಲಿ ನಿವೇಶನಗಳನ್ನು ಕೊಟ್ಟು ಅವರು ಮೂಲಭೂತ ಸೌಕರ್ಯಗಳಾದ ಇವತ್ತು ಕುಡಿ ನೀರು ಇರ್ಬೋದು, ರಸ್ತೆ ಇರ್ಬೋದು, ವಿದ್ಯುತ್ತಿನ ಸಂಪರ್ಕ ಇರ್ಬೋದು, ಅವರಿಗೆ ವಾಹನದ ಸೌಕರ್ಯ ಅಂದ್ರೆ ಅಲ್ಲಿವರೆಗೆ ಪ್ರತಿನಿತ್ಯ ಇವತ್ತು 3-4 ಬಾರಿ ಇವತ್ತು ಸಿಟಿ ಬಸ್ ವ್ಯವಸ್ಥೆ ಇರ್ಬೋದು, ಇವೆಲ್ಲವನ್ನು ಅನುಕೂಲ ಮಾಡಿಕೊಡ್ಬೇಕು. ಆ ನಿರಾಶ್ರಿತರಿಗೆ ನಾವು ಕೈ ಹಿಡಿಬೇಕು, ಅವರು ಕಣ್ಣೀರು ಒರೆಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಈ ಆಶ್ರಯ ಸಮಿತಿ ಸಭೆಯನ್ನು ನಾವು ಕರೆದಿದ್ದೀವಿ. ಈ ಸಭೆಯಲ್ಲಿ ನಾವು ಸುದೀರ್ಘವಾಗಿ ಚರ್ಚೆ ಮಾಡಿದೆವು. 24ನೇ ಸರ್ವೆ ನಂಬರ್ ಇನ್ನೂ ಏನೇ ಆಗಿಲ್ಲ. ಅದು ಏನೇ ಮಾಡಿ ನಾವು ನಿವೇಶನಗಳು ಹಚ್ಚಬೇಕಾದ್ರೆ 5-6 ತಿಂಗಳ ಅದಕ್ಕೆ ಸಮಯ ತೋರ್ತದ. ಅದಕ್ಕೆ ತುರ್ತಾಗಿ ನಾವು ಏನು ಅಂತರ್ಗಂಗಿ ರಸ್ತೆಯಲ್ಲಿರುವಂಥ ಈ ನಿವೇಶನಗಳನ್ನು ಅವರಿಗೆ ಕೊಟ್ಟು ಅವರು ಮುಂದಿನ ತೀರ್ಮಾನಗಳಲ್ಲಿ ಅವರು ಆಶ್ರಯ ಸಮಿತಿಯಲ್ಲಿ ಅವ್ರ ಹೆಸರನ್ನು ಆಯ್ಕೆ ಮಾಡಿ ಇವತ್ತು DC ಅವ್ರ ಮುಖಾಂತರ ವಸತಿ ನಿಗಮ ಕಳಿಸಿ ಅವರಿಗೆ ಅವ್ರಿಗೆ ಹಕ್ಕುಪತ್ರಗಳನ್ನು ಕೊಡುವಂಥ ವ್ಯವಸ್ಥಿತವಾದ ಕೆಲಸ ನಾವು ಮಾಡಬೇಕು ಅನ್ನೋದು ಈ ಸಂದರ್ಭದಲ್ಲಿ ನಾವು ನಿರ್ಣಯ ಮಾಡಿದ್ದೀವಿ. ಅದ್ರ ಜೊತೆಗೆ ಅಲ್ಲಿ ಇವತ್ತು ಅಭಿವೃದ್ಧಿ ಆಗಿಲ್ಲ 4 ಎಕರೆ 10 ಎಕರೆ ಜಮೀನಿನಲ್ಲಿ. ಆ 10 ಎಕರೆ ಜಮೀನನ್ನು
ಇವತ್ತು ಸರ್ಕಾರದಿಂದ ಯಾವುದೇ ಒಂದು ಮೂಲೆಯಲ್ಲಿ ಒಂದು ವಿಶೇಷ ಅನುದಾನವನ್ನು ತಂದು ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಇವತ್ತು ಪುರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಕೂಡಿಕೊಂಡು ಇವತ್ತು ನಿರ್ಣಯ ಮಾಡಿದ್ದೀವಿ. ಒಟ್ಟಾರೆಯಾಗಿ ಮಾಧ್ಯಮದ ಎಲ್ಲ ಬಾಂಧವರ ಮೂಲಕ ಆ 84 ಜನ ಫಲಾನುಭವಿಗಳಿಗೆ ನಾವು ಒಂದು ಮನವಿ ಮಾಡಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು 25 ವರ್ಷಗಳ ಸುದೀರ್ಘವಾಗಿ ನಡೆದಿರುವಂಥ ಈ ವ್ಯಾಜ್ಯ ಇವತ್ತು ಸೈಫನ್ ಸಾಬ್ ಖರ್ಜ್ಗಿ ಅನ್ನುವ ಒಬ್ಬ ವ್ಯಕ್ತಿ ಹೆಸರಿನಲ್ಲಿ ಆ 2 ಎಕರೆ 10 ಗುಂಟೆ ಜಮೀನು ಆಗೈತಿ. ಆ ಜಮೀನು ಅವನ ಹೆಸರಲ್ಲಿ ಹಾಲಕ್ಕೆ ಏನು ಕಾರಣ ಐತಪ್ಪ ಅಂತ ಅನ್ನೋದ್ರ ಬಗ್ಗೆ AC ಮೇಡಮ್ ಅವರು ಸುದೀರ್ಘವಾಗಿ ಇವತ್ತು ಕೋರ್ಟಿನ ವಿಚಾರಗಳ ಬಗ್ಗೆ ತಮ್ಗೆ ಹೇಳ್ಯಾರ. ನಾವು ಸಹಿತ ಇವತ್ತ ವೈಯಕ್ತಿಕವಾಗಿ ನಮ್ಮ ಮುನ್ಸಿಪಾಲ್ಟಿ ಮೆಂಬರ್ಗಳು, ಆ ವಾರ್ಡಿನ ಮೆಂಬರ್ಗಳು, 4-5 ಜನ ಪ್ರಮುಖರ ಜೊತೆ ಆ ಸೈಫನ್ ಸಾಬ್ ಖರ್ಜ್ಗಿ ಜೊತೆ ಸಂಧಾನಕ್ಕೆ ಕಳೆದ ಒಂದು 3-4 ತಿಂಗಳಿಂದ ನಿರಂತರವಾಗಿ ನಾವು ಪ್ರಯತ್ನ ಮಾಡಿದೆವು. ಭಗವಂತ ಆ ಒಂದು ವಿಷಯವನ್ನು ನಮಗೆ ಕೂಡಿಸಿಕೊಡ್ಲಿಲ್ಲ. ಕೊನೆ ತನಕ ಹೋರಾಟ ಮಾಡಿದ್ರು ಸಹಿತ ಅದು ನಮ್ಮ ಆಸೆ ಕೈಗೊಳ್ಳಲಿಲ್ಲ. ಆ ನಿಟ್ಟಿನಲ್ಲಿ ಅವರಿಗೆ ತುಂಬಾ ನೋವಾಗ್ಯದ. ಯಾಕಂತಂದ್ರೆ 20ರಿಂದ 21 ಜನರ ಒಂದು ಒಳ್ಳೊಳ್ಳೆ ಕಟ್ಟಡಗಳು ಅಂದ್ರೆ 15, 20, 25 ಲಕ್ಷ ರೂಪಾಯಿ ಇರುವಂತ ಕಟ್ಟಡಗಳು ನೆಲಸಮಗೊಂಡವ. ಅದ್ರ ಜೊತೆಗೆ ಪಾಪ ಕೂಲಿ ಕಾರ್ಮಿಕರು ದಿನನಿತ್ಯ ಕೂಲಿ ನಾಲಿ ಮಾಡಿ ಇವತ್ತು ಹೊಟ್ಟೆ ತುಂಬಿಸಿಕೊಳ್ಳುವಂತ ಇವತ್ತು ಬಡ ಜನರಿಗೆ ಶೆಡ್ಡನ್ನು ಇವತ್ತು ಕಿತ್ತುವಂತ ಪರಿಸ್ಥಿತಿ ಆಗೈತಿ. ಅವರ ನೋವಿನಲ್ಲಿ, ಅವರ ಸಂಕಟದಲ್ಲಿ ಅವರ ಕಣ್ಣೀರು ಒರೆಸುವ ನಿಟ್ಟಿನಲ್ಲಿ ನಮ್ಮ ಸ್ಥಳೀಯ ಆಡಳಿತ ಆಗಿರ್ಬೋದು, ನಮ್ಮ ಜನಪ್ರತಿನಿಧಿಗಳಾಗಿರ್ಬೋದು, ನಾವೆಲ್ಲರೂ ಅತ್ಯಂತ ಕಳಕಳಿಯಿಂದ ಇದರಲ್ಲಿ ಮೊದಲನೇದಾಗಿ ಕಳಕಳಿಬೇಕು. ಕಳಕಳಿಯಿಂದ ನಾವು ಭಾಗವಹಿಸುವ ಮೂಲಕ ಅವರಿಗೆ ಮುಂದಿನ ದಿನಮಾನಗಳಲ್ಲಿ ಇವತ್ತು ಸರ್ಕಾರದಲ್ಲಿ ಅವ್ರಿಗೆ ಇವತ್ತು ನಿವೇಶನ ಕೊಡ್ತೀವಿ, ಮುಂದಿನ ದಿನಮಾನಗಳಲ್ಲಿ ನಾ ಸರ್ಕಾರದಲ್ಲಿ ಪ್ರಯತ್ನ ಮಾಡ್ಬೇಕು ಅನ್ನೋದು ನನ್ನೊಂದು ವಿಚಾರ. ಅವ್ರಿಗೊಂದೊಂದು ಕಟ್ಟಡ ಸಹಿತ ಕಟ್ಟಿಕೊಡ್ಬೇಕು. ಅದು ಸರ್ಕಾರದಲ್ಲಿ ಎಷ್ಟು ದುಡ್ಡು ಮಂಜೂರಾತೈತಿ, ಏನು ಅದಕ್ಕೆ ಪ್ಲಾನ್ ಮಾಡಬೇಕು, ಅದ್ರ ಎಸ್ಟಿಮೇಟ್ ಏನಾಗ್ತದ ಅನ್ನೋದ್ರ ಬಗ್ಗೆ ಅದಕ್ಕೊಂದು ಸ್ವಲ್ಪ ಕಾಲಾವಕಾಶ ಬೇಕಾಗ್ತೈತಿ. ಆ ನಿಟ್ಟಿನಲ್ಲಿ ಆದರೂ ಸಹಿತ ಮುಂದಿನ ದಿನಮಾನಗಳಲ್ಲಿ ನಾವು ಪ್ರಯತ್ನ ಮಾಡ್ತೀವಿ. ಈ ಸಭೆ ಮೂಲಕ ಮಾಧ್ಯಮದ ಎಲ್ಲ ಬಾಂಧವರ ಮೂಲಕ ಆ 84 ಜನರಿಗೆ ನಾವು ಮನವಿ ಮಾಡ್ಕೋತೀನಿ. ಈ ಏನು ಅಂತರ್ಗಂಗಿ ರಸ್ತೆಯಲ್ಲಿರುವಂತ ಈ ಒಂದು ನಿವೇಶನದಲ್ಲಿ ತಾವು ಸ್ಥಳಾಂತರಗೊಳ್ರಿ, ನಿಮ್ಮ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತೀವಿ. ಮುಂದಿನ ದಿನಮಾನಗಳಲ್ಲಿ ಸರ್ಕಾರದಿಂದ ಸಹಾಯ ಮಾಡುವಂತ ಎಲ್ಲ ರೀತಿಯಿಂದ ವ್ಯವಸ್ಥಿತವಾದ ಪ್ರಯತ್ನ ನಾವು ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ನಿಮ್ಗೆ ಹೇಳಕ್ ಬಯಸ್ತಾ ಇದ್ವಿ. ಅದ್ರ ಜೊತೆಗೆ ಇವತ್ತು ನಿರಾಶ್ರಿತರಾಗ್ಯಾರ, ಅವ್ರ ಬತ್ತೆಗೆ ದುಡ್ಡಿಲ್ಲ, ಕಾಸಿಲ್ಲ, ಪತ್ರೆ ತೊಳಕ್ಕೂ ದುಡ್ಡಿಲ್ಲ, ಎಂಗಲ್ ತೊಳಕ್ಕೂ ದುಡ್ಡಿಲ್ಲ, ಈಗ ಅಲ್ಲಿ ಹೋಲಕ್ ಶಿಫ್ಟ್ ಆಗಲಿಕ್ಕೂ ಅವ್ರ ಹತ್ರ ದುಡ್ಡಿಲ್ಲ. ಅಷ್ಟು ಜನ ಇವತ್ತು ಬಡವರಾರ. ಆದ್ರ ಇವತ್ತು ನಮ್ಮ ಪುರಸಭೆ ವತಿಯಿಂದ ಅವ್ರಿಗೆ ಏನಾರ ನಾವು ಈ ಶೆಡ್ಡಿಗಾಗಿ ಏನಾರ ದುಡ್ಡು ಕೊಡ್ಬೇಕಾಗಿತ್ತಂದ್ರೆ ಕಾನೂನ ಹಂತದಲ್ಲಿ ಅದು ಅವಕಾಶ ಇಲ್ಲ. ಅದಕ್ಕೆ ಆ ನಿಟ್ಟಿನಲ್ಲಿ ಇವತ್ತು 84 ಜನ ಕುಟುಂಬದ ವೈಯಕ್ತಿಕವಾಗಿ ಇವತ್ತು ನಮ್ಮ ಮನೆತನದಿಂದ, ನಮ್ಮ ವೈಯಕ್ತಿಕವಾಗಿ ಮನುಗಳೂರ ಮನೆತನದಿಂದ ಪ್ರತಿಯೊಬ್ಬ ಫಲಾನುಭವಿಗಳಿಗೆ ಅಲ್ಲಿ ತಾತ್ಪೂರ್ತಿಕ ಶೆಡ್ಗಳನ್ನು ಹಾಕೊಳ್ಳೋದು 25,000 ರೂಪಾಯಿ ನಾವು ವೈಯಕ್ತಿಕವಾಗಿ ನಾವು ಕೊಡ್ಲಿಕ್ಕೆ ನಾವೆಲ್ಲರೂ ನಿರ್ಣಯ ಮಾಡಿದ್ದೀವಿ ನಮ್ಮ ಕುಟುಂಬ. ಅದಕ್ಕೆ ಈ ಸಭೆ ಮುಖಾಂತರ ಅವ್ರಿಗೆ ನಾವೆಲ್ಲರಿಗೆ ಹೇಳಕ್ ಬಯಸ್ತಾ ಇದ್ವಿ. ಅದ್ರ ಜೊತೆಗೆ ಇನ್ನೊಂದು ವಿಚಾರ ಇಲ್ಲ, ಇದು ನಮ್ಮ ಅಂತರ್ಗಂಗಿನ ಲೇಔಟ್ ಬೇಡ, ನಾವು ಬೇರೆ ಎಲ್ಲರೂ ನಾವು ನೋಡ್ತೀವಿ ಅಂತ ಅವ್ರು ಅಂದ್ರು ಸಹಿತ ಇವತ್ತು 2 ಎಕರೆ 10 ಗುಂಟೆ ಜಮೀನು ಅವ್ರು ಎಲ್ಲರೂ ತಗೊಳ್ಳಿ. ಅವ್ರಿಗೆ ನಾವು ಹೇಳಿವಿ, ಒಂದು 4-5-6 ಮಂದಿ ಪ್ರಮುಖರು ಬಂದಿದ್ರು, ನೀವು ಎಲ್ಲರೂ ಲ್ಯಾಂಡ್ ತೊಗೊಂಡ್ರು ಸಹಿತ 25-30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪ್ರತಿ ಎಕರೆಗೆ ನೀವು ಲ್ಯಾಂಡ್ ತೊಗೊಂಡ್ರೆ 1 ಎಕರೆ ಲ್ಯಾಂಡಿನ ರೊಕ್ಕ ಸಹಿತ ನಾವು ವೈಯಕ್ತಿಕವಾಗಿ ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ನಾವು ಭರವಸೆಯನ್ನು ಕೊಟ್ಟಿದ್ದೀವಿ. ಬರೇ ಭರವಸೆ ಅಲ್ಲ, ಅದು ನಾವು ಭರವಸೆ ಕೊಟ್ಟಂಗ ನಾವು ನಡ್ಕೋತೀವಿ ಅಂತ ಹೇಳಿ ಸಂದರ್ಭದಲ್ಲಿ ನಾ ಹೇಳಕ್ ಬಯಸ್ತಾ ಇದ್ದೀವಿ. ಈ ಒಟ್ಟಾರೆಯಾಗಿ ಇವತ್ತ ಯಾರು ತಪ್ಪು ಮಾಡ್ಯಾರ, ಯಾರು ಒಪ್ಪು ಮಾಡ್ಯಾರ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಇವತ್ತು ಕೋರ್ಟಿನ ಆದೇಶ ಇವತ್ತು ಪಾಲಿಸೈತಿ. ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಸಿಂದಗಿ ಕೋರ್ಟ್, ಈ ಎಲ್ಲ ಕೋರ್ಟ್ಗಳ ಆದೇಶ ಪಾಲಿಸಿ ಈ ಕಾರ್ಯಾಚರಣೆ ಆಗೈತಿ. ಅದಕ್ಕೆ ದಯವಿಟ್ಟು ಮಾಧ್ಯಮದ ಎಲ್ಲ ಹಿರಿಯರ ಮುಖಾಂತರ ಅಲ್ಲಿರುವಂಥ ಇವತ್ತು 84 ಫಲಾನುಭವಿಗಳಿಗೆ ಸಿಂದಗಿಯ ಆಡಳಿತದ ಪರವಾಗಿ ನಾನು ಒಂದು ಕಳಕಳಿ ಮನವಿ ಮಾಡ್ಕೋತೀನಿ, ವಿನಂತಿ ಮಾಡ್ಕೋತೀನಿ. ನಮ್ಮ ಮೇಲೆ ಭರವಸೆ ಇಡ್ರಿ, ನಮ್ಮ ಮೇಲೆ ವಿಶ್ವಾಸ ಇಡ್ರಿ, ನಮ್ಮ ಮೇಲೆ ನಂಬಿಕೆ ಇಡ್ರಿ. ನಿಮಗೆ ಕಣ್ಣೀರು ಒರೆಸುವಂತ ಕೆಲಸ ನಾವು ಪ್ರಾಮಾಣಿಕವಾಗಿ ಮುಂದಿನ ದಿನಮಾನಗಳಲ್ಲಿ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾ ಹೇಳಕ್ ಬಯಸ್ತಾ ಇದ್ದೀನಿ.